ನಮಸ್ಕಾರ ಎಲ್ಲರಿಗೂ. ಶಿವಪುರಾಣದ 16ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಋಷಿಗಣ ಸೂತ ಮಹರ್ಷಿಯಲ್ಲಿ ಕೇಳುತ್ತಾರೆ, ಹೇ ಸಾಧು ಶಿರೋಮಣಿ, ನೀವು ಈಗ ಯಾವುದರಿಂದ ಸಮಸ್ತ ಅಭೀಷ್ಟವನ್ನು ಹೊಂದಬಹುದು ಅಂತಹ ಪಾರ್ಥಿವ ಪ್ರತಿಮೆಗಳ ಪೂಜೆಯ ವಿಧಾನವನ್ನು ಹೇಳಿ ಅಂತ. ಆಗ ಸೂತರು ಹೇಳ್ತಾರೆ, ಹೇ ಮಹರ್ಷಿಗಳೇ, ನೀವು ಅತ್ಯಂತ ಉತ್ತಮ ವಿಷಯವನ್ನು ಕೇಳಿದ್ದೀರಿ. ಪಾರ್ಥಿವ ಪ್ರತಿಮೆಗಳ ಪೂಜೆಯು ಸದಾ ಸಂಪೂರ್ಣ ಮನೋರಥಗಳನ್ನು ಕೊಡುವಂತಹದ್ದು ಮತ್ತು ದುಃಖಗಳನ್ನು ತತ್ಕಾಲ ನಿವಾರಣೆ ಮಾಡುವುದಾಗಿದೆ. ನಾನೀಗ ಅದರ ವಿವರಣೆಯನ್ನು ಕೊಡ್ತೇನೆ ಕೇಳಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಹೇ ದ್ವಿಜರೇ, ಈ ಪೂಜೆ ಅಕಾಲ ಮೃತ್ಯುವನ್ನು ಕೊನೆಗಾಣಿಸ್ತದೆ ಮತ್ತು ಕಾಲ ಮತ್ತು ಮೃತ್ಯುವಿನ ನಾಶ ಮಾಡುವಂತಹದ್ದು. ಇದು ಶೀಘ್ರವಾಗಿ ಸ್ತ್ರೀ, ಪುತ್ರ ಮತ್ತು ಧನಧಾನ್ಯಗಳನ್ನು ಪ್ರದಾನ ಮಾಡುವಂತಹದ್ದು. ಆದ್ದರಿಂದ ಪೃಥ್ವಿಯೇ ಮುಂತಾದವುಗಳಿಂದ ಮಾಡಲ್ಪಟ್ಟ ದೇವ ಪ್ರತಿಮೆಗಳ ಪೂಜೆಯು ಈ ಭೂತಲದಲ್ಲಿ ಅಭೀಷ್ಟದಾಯಕವು ಅಂತ ಹೇಳುತ್ತಾರೆ. ಇದರಲ್ಲಿ ಸ್ತ್ರೀ ಪುರುಷರ ಅಧಿಕಾರವಿದೆ. ಮುಂದೆ ಹೇಳ್ತಾರೆ, ನದಿ, ಹಳ್ಳ, ಗುಹೆ, ಕೆರೆಗಳಲ್ಲಿ ಪ್ರವೇಶಿಸಿ ನೀರಿನ ಆಳದಿಂದ ಮಣ್ಣನ್ನು ತನ್ನಿ ಅದರ ನಂತರದಲ್ಲಿ ಗಂಧ ಚೂರ್ಣದಿಂದ ಅವುಗಳ ಸಂಶೋಧನೆಯನ್ನು ಮಾಡಿ ಶುದ್ಧ ಮಂಟಪದಲ್ಲಿ ಇಟ್ಟು ಅದನ್ನು ಉಂಡೆಯನ್ನಾಗಿ ಮಾಡಿ ಕೈಯಿಂದ ಮುಂದೆ ಪ್ರತಿಮೆಯನ್ನು ಮಾಡಿ, ಹಾಗೆಯೇ ಹಾಲಿಂದ ಅವುಗಳ ಸಂಸ್ಕಾರವನ್ನು ಮಾಡಬೇಕು. ಅದರಲ್ಲಿ ಅಂಗ ಪ್ರತ್ಯಂಗಗಳು ಹಾಗೆಯೇ ಎಲ್ಲ ರೀತಿಯ ಅಸ್ತ್ರ ಶಸ್ತ್ರಗಳು ಪ್ರಕಟವಾಗಿರಬೇಕು. ನಂತರದಲ್ಲಿ ಆ ಪ್ರತಿಮೆಯನ್ನು ಪದ್ಮಾಸನದಲ್ಲಿ ಸ್ಥಾಪಿಸಿ ಆದರಪೂರ್ವಕವಾಗಿ ಪೂಜೆಯನ್ನು ಮಾಡಿ ಗಣೇಶ, ಸೂರ್ಯ, ವಿಷ್ಣು, ದುರ್ಗಾ ಮತ್ತು ಶಿವನ ಪ್ರತಿಮೆ ಹಾಗೆಯೇ ಶಿವಲಿಂಗದ ಪೂಜೆಯನ್ನು ದ್ವಿಜರಾದವರು ಯಾವಾಗಲೂ ಮಾಡತಕ್ಕದ್ದು. ಪೂಜೆಯ ಫಲದ ಸಿದ್ಧಿಗಾಗಿ ಷೋಡಶೋಪಚಾರ ಸಹಿತವಾದ ಪೂಜೆಯನ್ನು ಮಾಡಬೇಕು. ಪುಷ್ಪದಿಂದ ಪ್ರೋಕ್ಷಣೆ ಮತ್ತು ಮಂತ್ರಪಾಠಪೂರ್ವಕ ಅಭಿಷೇಕವನ್ನು ಮಾಡಿ ಅಗ್ನಿಯಿಂದ ಅಕ್ಕಿಯ ನೈವೇದ್ಯವನ್ನು ತಯಾರಿಸಬೇಕು. ನೈವೇದ್ಯವು ಸುಮಾರು 1/4 kg ಇರತಕ್ಕದ್ದು. ಮನೆಯಲ್ಲಿ ಶಿವಲಿಂಗದ ಪೂಜೆಗೆ 1 ಕುಡವ ಸರಿಸುಮಾರು 1/4 kg ನೈವೇದ್ಯ ತಯಾರಿರಬೇಕು. ಹೊರಗಡೆ ಯಾರೋ ಸ್ಥಾಪಿಸಿದ ಶಿವಲಿಂಗದ ಪೂಜೆಗೆ 1 ಸೇರಿನಷ್ಟು ನೈವೇದ್ಯವನ್ನು ತಯಾರಿಸತಕ್ಕದ್ದು. ದೇವತೆಗಳಿಂದ ಸ್ಥಾಪಿತವಾದ ಶಿವಲಿಂಗಕ್ಕೆ 3 ಸೇರಿನಷ್ಟು ನೈವೇದ್ಯವನ್ನು ಅರ್ಪಿಸಬೇಕು. ಸ್ವಯಂ ಪ್ರಕಟ ಶಿವಲಿಂಗಕ್ಕೆ 5 ಸೇರು ನೈವೇದ್ಯವನ್ನು ಅರ್ಪಿಸಿದಲ್ಲಿ ಪೂರ್ಣ ಫಲಕ್ಕೆ ಭಾಗಿಯಾಗ್ತಾರೆ. ಇದನ್ನೇ 2 ಪಟ್ಟು 3 ಪಟ್ಟು ಜಾಸ್ತಿ ಮಾಡಿದಲ್ಲಿ ಅಧಿಕ ಫಲ ಪ್ರಾಪ್ತಿಯಾಗ್ತದೆ. ಇದೇ ರೀತಿ 1000 ಸಲ ಪೂಜಿಸುವುದರಿಂದ ದ್ವಿಜನು ಸತ್ಯಲೋಕವನ್ನು ಹೊಂದುವನು. ದೇವತೆಗಳ ಅಭಿಷೇಕವನ್ನು ಮಾಡುವುದರಿಂದ ಆತ್ಮಶುದ್ಧಿ, ಗಂಧೋಪಚಾರದಿಂದ ಪುಣ್ಯ ಪ್ರಾಪ್ತಿ, ನೈವೇದ್ಯವನ್ನು ಅರ್ಪಿಸುವುದರಿಂದ ಆಯುಷ್ಯದ ವೃದ್ಧಿ ಹಾಗೂ ತೃಪ್ತಿ, ಧೂಪವನ್ನು ಸಲ್ಲಿಸುವುದರಿಂದ ಧನ ಪ್ರಾಪ್ತಿ, ದೀಪವನ್ನು ಬೆಳಗಿಸುವುದರಿಂದ ಜ್ಞಾನದ ಉದಯವಾಗ್ತದೆ, ತಾಂಬೂಲ ಸಮರ್ಪಣೆಯಿಂದ ಭೋಗದ ಉಪಲಬ್ಧಿಯಾಗ್ತದೆ. ಇದಕ್ಕಾಗಿ ಸ್ನಾನವೇ ಮೊದಲಾದ 6 ಉಪಚಾರಗಳನ್ನು ಅರ್ಪಿಸತಕ್ಕದ್ದು. ನಮಸ್ಕಾರ ಮತ್ತು ಜಪ ಇವುಗಳು ಸಂಪೂರ್ಣ ಅಭೀಷ್ಟ ಫಲಗಳನ್ನು ನೀಡುವಂತಹವು. ಆದ್ದರಿಂದ ಭೋಗ ಮತ್ತು ಮೋಕ್ಷದ ಇಚ್ಛೆಯನ್ನು ಹೊಂದಿರುವವರು ಪೂಜೆಯ ಕೊನೆಯಲ್ಲಿ ಜಪ ಮತ್ತು ನಮಸ್ಕಾರವನ್ನು ಮಾಡಬೇಕು. ದೇವತೆಗಳ ಪೂಜೆಯಿಂದ ಆಯಾ ದೇವತೆಗಳ ಲೋಕವನ್ನು ಹೊಂದುತ್ತಾರೆ. ಹಾಗೆಯೇ ಅಭೀಷ್ಟ ಫಲದ ಪ್ರಾಪ್ತಿಯಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಫಲವನ್ನು ಸೂತ ಮುನಿಗಳು ಮುಂದೆ ಹೇಳ್ತಾರೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.